ಪಕ್ಷದಿಂದ ಯಾವ ರೀತಿ ಒಂದು MLA JDS ನ ಗೆಲ್ಲಿಸಬೇಕನ್ನುವಂತ ಒಂದು ತಂತ್ರಗಾರಿಕೆಯನ್ನ ಮಾಡಕ್ಕೆ ಸಿದ್ಧ ಮಾಡ್ಕೊಂತ ಒಂದು ವ್ಯವಸ್ಥೆ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಆ ಒಂದು ಪ್ರಕ್ರಿಯೆಯನ್ನ ಈಗ ಆಲ್ರೆಡಿ ಅಧ್ಯಕ್ಷ ನೇತೃತ್ವದಲ್ಲಿ ಎಲ್ಲ ಹೋಬಳಿಗಳು ಕೂಡ ಈಗ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೇವೆ. ಅದು ಪದಗ್ರಹಣ ಕಾರ್ಯಕ್ರಮ ಕೂಡ ಅವತ್ತು ಆಗ್ತದೆ. ಏನು ಎರಡು ಪ್ರಮುಖ ಕಾರ್ಯಕ್ರಮ, PLA 2 ಅವ್ರಿಗೆ ಒಂದು ಯಾವ ರೀತಿ ಪ್ರಕ್ರಿಯೆಗಳನ್ನ ಚುನಾವಣಾ ಸಂದರ್ಭದಲ್ಲಿ ಏನೇನು ಅವರು ಕಾರ್ಯತಂತ್ರ ಮಾಡಬೇಕಾಗ್ತದೆ, ಸಿದ್ಧರಾಗಿರ್ಬೇಕಾಗ್ತದೆ ಅಂತ ಹೇಳಿ ನಾವೇನು 297 ಏಜೆಂಟ್ಗಳನ್ನ ಆಲ್ರೆಡಿ ನೇಮಕ ಮಾಡಿರ್ತಕ್ಕಂಥದ್ಕೆ ಅವರು ಯಾವ ರೀತಿ ಒಂದು ನಮ್ಮ ನಿಖಿಲ್ ಅಣ್ಣವ್ರನ್ನ ನೇತೃತ್ವದಲ್ಲಿ ಒಂದು ತಂಡ ಕೂಡ ಬಂದು ಅದನ್ನ ಯಾವ ರೀತಿ ನಮ್ಮ ಕೆಲಸ ಕಾರ್ಯ ಮಾಡಬೇಕಾಗ್ತದೆ, ಸಿದ್ಧವಾಗಿರ್ಬೇಕಾಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಜೊತೆಗೆ ನಮ್ಮ ಪದಾಧಿಕಾರಿಗಳ ಆಯ್ಕೆಯ ಪದಗ್ರಹಣ ಕಾರ್ಯಕ್ರಮವನ್ನ ಅವರು ನಡೆಸ್ಕೊಡ್ತಾರೆ. ಈ ಎರಡೂ ಕಾರ್ಯಕ್ರಮಕ್ಕೆ ನಮ್ಮ ಕನಕಪುರ ತಾಲೂಕಿನಾದ್ಯಂತ ಇರ್ತಕ್ಕಂಥ ನಮ್ಮ ಏನು PLA 2 ಇರ್ತಕ್ಕಂಥ ಬೂತ್ ಏಜೆಂಟ್ಗಳು ಕೂಡ ತಪ್ಪದೆ ಹಾಜರಾಗಬೇಕು. ಜೊತೆಗೆ ಪದಾಧಿಕಾರಿಗಳು ಕೂಡ ಏನೀಗ ಆಯ್ಕೆ ಆಗಿರ್ತಕ್ಕಂಥ ಪದಾಧಿಕಾರಿಗಳು ಕೂಡ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ 11 ಗಂಟೆಗೆ SR ಕಲ್ಯಾಣ ಮಠದಲ್ಲಿ ಏಪ್ರಿಲ್ 14ನೇ ತಾರೀಕು ಏನು ಒಂದು ಅಂಬೇಡ್ಕರ್ ಜಯಂತಿ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿನಾಂಕದಂದು ಈ ಪದಗ್ರಹಣ ಮತ್ತೆ ಈ PLA 2 ಕಾರ್ಯಕ್ರಮವನ್ನ ಮಾಡ್ತಾ ಹಂಗೆ ನಾವು 14ನೇ ತಾರೀಕು ಮಂಗಳವಾರ SR ಕಲ್ಯಾಣ ಮಂಟಪದಲ್ಲಿ ನಮ್ಮ ರಾಜ್ಯದ ನಾಯಕರಾದ ನಿಖಿಲ್ ಅವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ ಡಿಸ್ಟಿಕ್ ಅಧ್ಯಕ್ಷರಾದ ಜಯಮುತ್ತು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಮಾಗಡಿಯ ಮಾಜಿ MLA ಹಾಗೂ ನಮ್ಮೆಲ್ಲರ ನಾಯಕರಾದ ಮಂಜುನಾಥ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನನ್ನ ಹಿರಿಯ JDS ಮುಖಂಡರು, ಮಹಿಳೆಯರು, ಸಹೋದರ ಸಹೋದರಿಯರು ಎಲ್ಲರೂ ಆಗಮಿಸಬೇಕು. ಅವರಿಗೆ ಧನ್ಯವಾದಗಳನ್ನ ತಿಳಿಸಬೇಕು. ಕಲ್ಯಾಣ ಮಂಟಪದಲ್ಲಿ ಅಂಬೇಡ್ಕರ್ ಜಯಂತಿ ಹಾಗೂ PLA 2 ಈ ವಿಚಾರವಾಗಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ 11 ಗಂಟೆಗೆ ಪ್ರೋಗ್ರಾಮ್ನ ತಿಳಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು SR ಕಲ್ಯಾಣದಲ್ಲಿ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಚಾಲನೆ ಕೊಟ್ಟು ನಮ್ಮ ಪಕ್ಷದ ಮತದಾರರು, ಕಾರ್ಯಕರ್ತರು, ಮುಖಂಡರುಗಳನ್ನ ಚುರುಕುಗೊಳಿಸುವ ಮಟ್ಟಿನಲ್ಲಿ ಆ ಸಭೆ ನಂಬಿಕೊಂಡಿದ್ದೀವಿ. ನಮ್ಮ ಪಕ್ಷದಲ್ಲಿ ತುಂಬಾ ಖುಷಿ ವಿಚಾರ ಅಂದ್ರೆ 14ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇರೋದು, ಮತ್ತೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಕನಕಪುರ ತಾಲೂಕಲ್ಲಿ ಒಂದು ಅವೇರ್ನೆಸ್ ಮೂಡಿಸಿದೆ ಅಂತ ಹೇಳ್ಬೋದು. ಅದು ಮಂಗಳವಾರ ಆದಮೇಲೆ ನಮ್ಮ ಫಂಕ್ಷನ್ ಯಾವ ರೀತಿ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ಮೆಸೇಜ್ ಹೋಗುತ್ತೆ ಎಲ್ಲ ಕಡೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಎಲ್ರಿಗೂ ಕೂಡ ಒಂದೊಂದು ಅವಕಾಶಗಳು ಸಿಗ್ತಾ ಇದೆ. ಪಕ್ಷನ ಮುಂದಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ತಗೊಂಡೋಗೋದಕ್ಕೆ ಎಲ್ರಿಗೂ ಒಂದು ಹುಮ್ಮಸ್ ಬರುತ್ತೆ ಈ ಪದಾಧಿಕಾರಿಗಳ ಆಯ್ಕೆಯಿಂದ. ಮತ್ತೆ ತಂದುಕೊಂಡಂತ ಎಲ್ಲ ಜನಾಂಗದ ನಾಯಕರಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಒಂದು ಕಡೆ ಆದರೆ, ಅದೇ ದಿನ ಈ ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಏನು ಈ ರಾಜ್ಯದಲ್ಲಿ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರು ಯಾವ ರೀತಿ ಪಕ್ಷವನ್ನ ಕಟ್ಟಿದ್ರು, ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲೂ ಕೂಡ ಪಕ್ಷವನ್ನ ಸದೃಢವಾಗಿ ಕಟ್ಟಬೇಕು, ಯುವಕರನ್ನ ರಾಜಕಾರಣಕ್ಕೆ ತರಬೇಕು ಅನ್ನೋ ಒಂದು ಏಕೈಕ ಭಾವನೆ ಇಟ್ಕೊಂಡು ಹೋರಾಟ ಮಾಡ್ತಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಾಲೂಕಲ್ಲಿ ಉದ್ದೇಶದಿಂದ ಪದಾಧಿಕಾರಿಗಳನ್ನ ಸುಮಾರು ವರ್ಷಗಳಿಂದ ಇದು ನೆನೆಗುದಿಗೆ ಬಿಟ್ಟು ಯಾರು ಸಹ ಹಿಂದೆ ಇದ್ದಂತ ಅಧ್ಯಕ್ಷರು ಸಹ ಮಾಡಿರಲಿಲ್ಲ. ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ನಮ್ಮ ಪಕ್ಷದ ಅಧ್ಯಕ್ಷರು ನಾಗರಾಯಣನವರ ನೇತೃತ್ವದಲ್ಲಿ ಅದು ಒಂದು ಹೊಸ ಬದಲಾವಣೆಯನ್ನು ತರ್ತಾವ್ರೆ. ಮತ್ತು ಎಲ್ಲ ಆಲ್ಮೋಸ್ಟ್ ಲಿಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಯುವ ಘಟಕಕ್ಕೆ, ಹೋಬಳಿ ಅಧ್ಯಕ್ಷರು, ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಲಿಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಹೊಸ ಚುರುಕನ್ನು ಮೂಡಿಸುವಂತ ಕೆಲಸ